ಎಲ್ರಿಗೂ ಶುಭ ಸಾಯಂಕಾಲ. ನಮ್ಮ ಹುಮ್ನಾಬಾದ್ ಪತ್ರಕರ್ತ ಮಿತ್ರರು ಮತ್ತು ಟಿ ವಿ ಮಾಧ್ಯಮ, ಟಿ ವಿ ಚಾನಲ್ ಮತ್ತು ವಿವಿಧ ಮಾಧ್ಯಮಗಳು ಇವತ್ತು ನಾವು ಈ ಒಂದು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಅದರ ಒಂದು ಹೆಸರೇನಪ್ಪ ಅಂದರೆ ಸಮಾಧಾನ ಸಮಾರೋಹ ಅನ್ನೋ ಒಂದು ಸ್ಪೆಷಲ್ ಲೋಕಲ್ಗಳನ್ನು 21, 22 ಮತ್ತು 23 ಆಗಸ್ಟ್ 2026ಕ್ಕೆ ಹಮ್ಮಿಕೊಂಡಿದ್ದು. ಅದರ ಅಂಗವಾಗಿ ಎಲ್ಲ ನ್ಯಾಯಾಲಯಗಳಿಂದ ಸುಪ್ರೀಂ ಕೋರ್ಟ್ಗೆ ಹೋದಂಥ ಒಟ್ಟು 4328 ಪ್ರಕರಣಗಳನ್ನು ಗುರುತಿಸಿ ಆಯಾ ತಾಲೂಕು ಜಿಲ್ಲೆಗಳಿಗೆ ಆ ಒಂದು ಪ್ರಕರಣಗಳ ಒಂದು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಈಗಾಗಲೇ. ಅದರಂತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 77 ಪ್ರಕರಣಗಳನ್ನು ಗುರುತಿಸಿದ್ದಾರೆ. ಅದರ ಪೈಕಿ ನಮ್ಮ ಹುಮ್ನಾಬಾದ್ ನ್ಯಾಯಾಲಯದಲ್ಲಿ ಸೀನಿಯರ್ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ಐಡೆಂಟಿಫೈಡ್ ಆಗಿದೆ. ಆ ಪ್ರಕರಣ ಯಾವುದು ಅಂತ ನಾವು ಈಗ ಸದ್ಯಕ್ಕೆ ಅದನ್ನು ಗುರುತಿಸಿಕೊಂಡು ಆಯಾ ಪಕ್ಷಗಾರರಿಗೆ ನಾವು ಕರೆಸಿ ಒಂದು ವೇದಿಕೆಯನ್ನು, ಅಂದರೆ ಅವರ ಪ್ರಕರಣವನ್ನು ಅವರೇ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳೋದು ಮತ್ತು ಅವರೇ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡು ಅದನ್ನು ಒಂದು ಅವರು ವಿ ಸಿ ಮೂಲಕ ಹಾಜರಾಗ್ತೇನೆ ಅಂದರೆ ಸುಪ್ರೀಂ ಕೋರ್ಟ್ಗೆ ವಿ ಸಿ ಮೂಲಕ ವ್ಯವಸ್ಥೆ ಕಲ್ಪಿಸ್ಕೊಡ್ಲಾಗ್ತದೆ. ಇಲ್ಲ ಅವರೇ ಸ್ವತಃ ಹೋಗಿ ಹಾಜರಾಗ್ತೇನೆ ಅಂದರೆ ಅವ್ರಿಗೆ ವೇದಿಕೆ ಕಲ್ಪಿಸಲಾಗ್ತದೆ. ಮತ್ತು ರಾಜಿಗಾಗಿ ಅವರು ದೆಹಲಿವರೆಗೂ ಅಲೆದಾಡುವ ಅವಶ್ಯಕತೆ ಇರೋದಿಲ್ಲ. ಇದೇ ನ್ಯಾಯಾಲಯದಲ್ಲಿ ಅವ್ರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಲಾಗ್ತದೆ. ಒಬ್ಬ ನುರಿತ ಮೀಡಿಯೇಟರ್, ಮಧ್ಯಸ್ಥಿಕೆದಾರರನ್ನು ಅವ್ರಿಗೆ ನೇಮಿಸಿಬಿಟ್ಟು ಆ ಪ್ರಕರಣವನ್ನು ಅವ್ರಿಗೆ ಮನವರಿಕೆ ಮಾಡೋ ರೀತಿ ಒಂದು ವೇದಿಕೆ ಕಲ್ಪಿಸಿ ಬಗೆಹರಿಸಿಕೊಳ್ಳಲು ಇದೊಂದು ವೇದಿಕೆ ಮಾಡಿರ್ತಾರೆ. ಇದರ ಸದುಪಯೋಗವನ್ನು ಈಗಾಗಲೇ ಎಲ್ಲರೂ ಪಡ್ಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಇದೊಂದು ಸಣ್ಣ ಮಾಹಿತಿ ಎಲ್ರಿಗೂ ಕೂಡ ಸರ್ಕ್ಯುಲೇಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾ ಒಂದು ಪ್ರೆಸ್ ಮೀಟನ್ನು ಕರೆದಿರೋದು ಉದ್ದೇಶ. ಇದರಲ್ಲಿ ಇನ್ನೊಂದು ಹೇಳೋಕ್ಕೆ ಇಚ್ಛೆಪಡಬೇಕಂದ್ರೆ, ಈ ನ್ಯಾಯಾಲಯದಿಂದ ಗುರುತಿಸಿದ ಪ್ರಕರಣವನ್ನು ಹೊರತುಪಡಿಸಿಯೂ ಕೂಡ ಬೇರೆ ಯಾವುದಾದ್ರೂ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದ್ದಾಗ ಅದನ್ನು ಕೂಡ ಯಾರಾದರೂ ರಾಜಿ ಮಾಡಿಕೊಳ್ಳಲು ಇಚ್ಛೆ ವ್ಯಕ್ತಪಡಿಸಿದರೆ ಅವರ ಒಂದು ಮನವಿಯನ್ನು ಕೂಡ ಪರಿಗಣಿಸಿ ಆ ಪ್ರಕರಣದ ಒಂದು ವಿಷಯವನ್ನು ಮತ್ತು ಪ್ರಕರಣದ ಸಂಖ್ಯೆಯನ್ನು ನಾವು ಕಳಿಸ್ಕೊಟ್ರೆ ಅದನ್ನು ಕೂಡ ಪರಿಗಣಿಸೋಕ್ಕೆ ಇದರಲ್ಲಿ ಅವಕಾಶವಿದೆ. ಈ ಮಾಡೋ ಉದ್ದೇಶ ಇದರದ್ದು ಏನಪ್ಪ ಅಂದರೆ, ಒಂದು ಈ ಪಕ್ಷಗಾರರ ಒಂದು ಸೌಹಾರ್ದತೆಯನ್ನು ಕಾಪಾಡೋದು, ಎರಡು ಆ ಒಂದು ವ್ಯಾಜ್ಯಕ್ಕಾಗಿ ಆ ಒಂದು ಪಕ್ಷಗಾರರು ತಮ್ಮ ದುಡಿದ ಹಣವನ್ನೆಲ್ಲ ವಿನಿಯೋಗಿಸ್ತಾ ಇರ್ತಾರೆ, ಅದನ್ನು ಕಡಿಮೆ ಮಾಡೋದು, ಅಂದರೆ ಎಕನಾಮಿಕಲ್ಲಿ ಅವ್ರಿಗೆ ಸಪೋರ್ಟ್ ಕೊಡೋದು. ಮತ್ತು ಇನ್ನೊಂದು ಮಾನಸಿಕ ಸ್ಥಿತಿ, ಮೆಂಟಲ್ ಟ್ರೋಮಾ ಕಡಿಮೆ ಮಾಡೋದು. ಈಗ ನಾವು ನೋಡ್ತೀವಿ, ಒಂದು ಪ್ರಕರಣ ಇದ್ದರೆ ಅವರು ಆ ಪ್ರಕರಣಕ್ಕೆ ಹೋಗೋ ಮುಂಚೆ ಒಂದು ವಾರ ಮತ್ತು ಹೋಗಿ ಬಂದು ಒಂದು ವಾರನೂ ಕೂಡ ಅವ್ರಿಗೆ ಮಾನಸಿಕ ಸ್ಥಿತಿ ಸರಿ ಉಳಿಯಲ್ಲ. ಇದರಿಂದ ಒಂದು ಆರ್ಥಿಕ ನಷ್ಟತೆ ಅವ್ರಿಗಾಗೋದಲ್ಲದೆ ಇಂಡೈರೆಕ್ಟಾಗಿ ಸೊಸೈಟಿಗೆ ಹೋದ ಇಂಪ್ಯಾಕ್ಟ್ ಆಗ್ತದೆ, ಆ ಕುಟುಂಬಕ್ಕೆ ಇಂಪ್ಯಾಕ್ಟ್ ಆಗ್ತದೆ. ಟೋಟಲಿ ಈ ಒಂದು ಸೊಸೈಟಿನ ಒಂದು ಸುಸಜ್ಜಿತವಾಗಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಈ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಾರೆ. ಇದು 21, 22, 23 ಆಗಸ್ಟು ಅಲ್ಲಿ ಸ್ಪೆಷಲ್ ಲೋಕ್ ಅದಾಲತ್ ಆಗ್ತದೆ. ಆ ಲೋಕ್ ಅದಾಲತ್ ಮಾಡೋಕ್ಕೆ ನಾವು ಈಗಲಿಂದನೇ ಅವ್ರಿಗೆ ಪಕ್ಷಗಾರಿಗೆ ಕರೆಸಿ ಯೋಗ್ಯ ವೇದಿಕೆಯನ್ನು ಕಲ್ಪಿಸಿ ಅವ್ರಿಗೆ ಒಬ್ಬ ಮೀಡಿಯೇಟರ್ ಮೂಲಕ ಅವ್ರಿಗೆ ತಮ್ಮ ಪ್ರಕರಣವನ್ನು ತಾವೇ ಬಗೆಹರಿಸಿಕೊಳ್ಳಲು ಒಂದು ವೇದಿಕೆಯನ್ನು ನಿರ್ಮಿಸಿ ಅವ್ರಿಗೆ ಒಂದು ಪರಿಹಾರ ಕಲ್ಪಿಸೋಕ್ಕೆ ಇದೊಂದು ಅವಕಾಶ. ಅದನ್ನು ಎಲ್ಲ ಪತ್ರಿಕಾ ಮಿತ್ರರು ಮತ್ತು ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಅದನ್ನು ಎಲ್ಲ ರೀತಿಯಲ್ಲಿಯೂ ಪ್ರಚುರಪಡಿಸಿ ಪ್ರತಿಯೊಬ್ಬರಿಗೂ ಕೂಡ ಅದು ತಲುಪಿಸಿ ಮತ್ತು ಅದನ್ನು ಎಫೆಕ್ಟಿವ್ ಆಗಿ ಜಾರಿಗೊಳಿಸಲು ಈ ಒಂದು ಪತ್ರಿಕಾ ಇದನ್ನು ಕರೆದಿದೆ. ಕಾರಣ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ಮತ್ತು ಪ್ರಿಂಟ್ ಮೀಡಿಯಾದವ್ರಿಗೆ
ನಾನು ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಸಾಕಷ್ಟು ಈ ಕಾರ್ಯಕ್ರಮಗಳ ಯಶಸ್ವಿಗೊಳ್ಳಲು ತಮ್ಮ ಒಂದು ಮಹತ್ವದ ಪಾತ್ರ ಸಾಕಷ್ಟಿದೆ. ಇದನ್ನು ಕೂಡ ಯಶಸ್ವಿಗೊಳಿಸಿದೆ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಮಾಡ್ತೀನಿ. ಧನ್ಯವಾದ.